ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಔರಾದಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತು ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಔರಾದಿ ಗ್ರಾಮ ಪಂಚಾಯತಿಯ ಸದಸ್ಯರು ಕೂಡ ನಮ್ಮ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇವರು ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ಪ್ರವೇಶವಾಗಿದ್ದಾರೆ ಮತ್ತು ಇವರು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಇಲ್ಲಿ ಈ ಗ್ರಾಮದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಮತ್ತು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಇವರ ಒಂದು ಪಾತ್ರ ಯಾವ ರೀತಿ ಒಂದು ಇರ್ತಿತ್ತು ಎಂಬುದನ್ನ ಇವರಿಂದನೇ ಕೇಳಿ ತಿಳಿಯೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ತೆ ಸರ್, ನಮ್ಮ ಮಾತುಕತೆ ಮುನ್ನಡೆಸುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ, ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನನ್ನ ಹೆಸರು ಡಾಕ್ಟರ್ ಚಿದಾನಂದ್ ಪರ್ವಣ್ಣವ್ರ ಅಂತೇಳಿ, ಗ್ರಾಮ ಪಂಚಾಯತಿ ಔರಾದಿ, ತಾಲೂಕ್ ಕಿತ್ತೂರು, ಜಿಲ್ಲಾ ಬೆಳಗಾವಿ. ಬೇಸಿಕಲಿ 2018 ಆನ್ವರ್ಡ್ಸ್ ನಾನು ಪಂಚಾಯತಿ ಮೆಂಬರ್ ಆಗಿರೋದು, ಫಸ್ಟ್ ಟೈಮ್ ಎಲೆಕ್ಟೆಡ್. ಸರಿ, ಓಕೆ ಸರ್. ಸರ್, ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ತಮ್ಮ ಒಂದು ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ? ಮುಖ್ಯವಾಗಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನನ್ನ ಊರಲ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೆಟ್ಲಿಂಗ್ ವ್ಯವಸ್ಥೆ ಆಗಿರ್ಬೋದು, ರೈತಾಪಿ ವರ್ಗದವರಿಗೆ ಹೊಲಕ್ಕೆ ಹೋಗ್ಲಿಕ್ಕೆ ಸುಮಾರು ನಮ್ಮ ಕಿತ್ತೂರು ತಾಲೂಕಲ್ಲಿ ಹೈಯೆಸ್ಟ್ NRG ವರ್ಕ್ ಅಲ್ಲಿ ನಾವು ಕೆಲಸ ಮಾಡಿರುವಂತದ್ದು. ಅದು ನಮ್ಮ ಪಂಚಾಯತಿ ಒಂದು ಶ್ರೇಯಸ್ ತಂದುಕೊಟ್ಟಿದೆ. ಆಮೇಲೆ ರೈತರಿಗೆ ತುಂಬಾ ಸಹಕಾರಿಯಾಗಿದೆ ಇದರಿಂದ. ಆಮೇಲೆ ಎರಡನೇದು ಹೇಳ್ಬೇಕಂದ್ರೆ ಪ್ರತಿಯೊಬ್ಬರ ಗ್ರಾಮ ಪಂಚಾಯತಿಯಲ್ಲಿ ಇರುವಂತ ನಮ್ಮ ಊರಿನ ಸದಸ್ಯರಿಗೆ ಉದ್ಯೋಗ ಖಾತ್ರಿಯಲ್ಲಿ ಸರಿಯಾಗಿ ಉದ್ಯೋಗ ಅವಕಾಶವನ್ನು ನಾವು ಒದಗಿಸಿಕೊಟ್ಟಿದ್ದೀವಿ. ಆಮೇಲೆ ಶಿಕ್ಷಣ ಕ್ಷೇತ್ರದಾಗ ನೋಡಿದ್ರೆ ನಮ್ಮ ಊರ ಪ್ರೈಮರಿ ಸ್ಕೂಲ್ ಇತ್ತು. ಈಗ ನಮ್ಮ ಊರಿನ ಹಿರಿಯರ ಒಂದು ಆಶೀರ್ವಾದದಿಂದ ನಮ್ಮ ಊರಿಗೆ ಹೈಸ್ಕೂಲ್ ಅಪ್ರೂವಲ್ ಆಗಿದೆ. ಆದ್ರೆ ನಮ್ಮ ಪ್ರೈಮರಿ ಸ್ಕೂಲ್ ಅಲ್ಲಿ ಹೈಮಾಸ್ಕ್ ಆಯ್ತು, ಫ್ಲೈಓವರ್ ಆಗಿತ್ತು, ಆಮೇಲೆ ಗಾರ್ಡನಿಂಗ್ ಆಯ್ತು, ಗ್ರೌಂಡಿಂಗ್ ವ್ಯವಸ್ಥೆ ಆಯ್ತು. ಸರಿ ಸರ್. ನಾವು ನಮ್ಮ ಅಧಿಕಾರಾವಧಿಯಲ್ಲಿ JJM ಇಂಪ್ಲಿಮೆಂಟೇಶನ್ ಆಯ್ತು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಒಂದು ಸಂಯುಕ್ತಾಶ್ರಯದಲ್ಲಿ. ಅದಕ್ಕೆ ನಮ್ಮ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು, ತಾಲೂಕ್ ಪಂಚಾಯತಿ ಅಧಿಕಾರಿಗಳ ಸಹಕಾರದಿಂದ ನಮ್ಮ ಊರಲ್ಲಿ ಕುಡಿ ನೀರಿನಿಂದ ಯಾವುದೇ ತರ ಸಮಸ್ಯೆ ಆಗದ ತರ ನಾವು ನಮ್ಮ ಗ್ರಾಮ ಪಂಚಾಯತಿ ಅಧಿಕಾರಿಗಳು, ನಮ್ಮ ಆಡಳಿತ ಸಿಬ್ಬಂದಿ ಮತ್ತು ನಮ್ಮ ಪ್ರತಿಯೊಬ್ಬರು ಮೆಂಬರ್ಗಳು ಅಚ್ಚುಕಟ್ಟಾಗಿ ಅದನ್ನ ನಿಭಾಯಿಸಿದೀವಿ. ಆಮೇಲೆ ಕುಡಿ ನೀರಿಗೆ ಪ್ರತಿ ಮನೆಗೆ JJM ಕುಡಿಯೋ ನೀರಿನ ನಳದ ವ್ಯವಸ್ಥೆ ಇದೆ. ಆಮೇಲೆ ಬೇಸಿಗೆಯಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗದಂಗೆ ಹೆಚ್ಚುವರಿ 2 ಬೋರ್ವೆಲ್ಗಳನ್ನು ಕೊರೆಸಿ ನಾವು ಅದನ್ನ ಜನರಿಗೆ ಸಹಕಾರವನ್ನು ನೀಡಿದ್ದೇವೆ. ಸ್ವಲ್ಪ ಮಳೆ ಸಮಸ್ಯೆ ಆಗಿದ್ರಿಂದ ಬೋರ್ವೆಲ್ ನೀರು ಕಡಿಮೆ ಇರೋದ್ರಿಂದ ಸ್ವಲ್ಪ ಈ ಬೇಸಿಗೆ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಆದ್ರೆ ಸಾರ್ವಜನಿಕ ಯಾವುದೇ ತರ ತೊಂದರೆ ಆಗದಂಗೆ ನಾವು ನಿಭಾಯಿಸ್ತಾ ಇದ್ದೀವಿ. ಸರಿ ಸರ್, ತಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ತಾವು ಬಂದ್ಮೇಲೆ ನಿಮ್ಮ ಗ್ರಾಮದ ಮಕ್ಕಳ ಅಭಿವೃದ್ಧಿ ಶಿಕ್ಷಣ ಬಗ್ಗೆ ತಾವು ವಿಸಿಟ್ ಮಾಡಿ ಬಿಸಿ ಊಟ ಚೆಕ್ ಮಾಡೋದಾಗಿರ್ಲಿ, ಕುಡಿಯೋ ನೀರಿನ ಬಗ್ಗೆ ಆಗಿರ್ಲಿ, ನಿಮ್ಮ ಒಂದು ಒಡನಾಟ ಮಕ್ಕಳ ಜೊತೆ ಯಾವ ರೀತಿ ಇರ್ತಿತ್ತು ಸರ್? ಆಕ್ಚುಲಿ ಬೈ ಪ್ರೊಫೆಷನಲಿ ನಾನೊಬ್ಬ ಡಾಕ್ಟರ್ ಆದ್ರಿಂದ ಇಲ್ಲಿ ನಮ್ಮ ಶಾಲೆಯ ವಾತಾವರಣದಲ್ಲಿ ಒಂದು ಸ್ವಲ್ಪ ಅಹಿತಕರ ಘಟನೆಗಳು ನಡೀತಾ ಇತ್ತು. ಸ್ಮೋಕಿಂಗ್ ಆಯ್ತು, ಈ ತರ ಆಕ್ಟಿವಿಟೀಸ್ ನಡೀತಾ ಇತ್ತು. ಅದೆಲ್ಲ ನಾವು ಮನಗಂಡು ಮಕ್ಕಳಿಗೆ ಸ್ಕೂಲ್ಗೆ ಹೋಗ್ಬಿಟ್ಟು ನಾವು ಕೌನ್ಸಿಲಿಂಗ್ ಮಾಡಿದ್ವಿ. ಅದರಿಂದ ಆಗುವಂತ ದುಷ್ಪರಿಣಾಮಗಳೇನು, ಆಮೇಲೆ ನೀವು ಅದರಿಂದ ಹೇಗೆ ಹೊರಗೆ ಬರಬೇಕು, ಆಮೇಲೆ ಆ ತರ ವಾತಾವರಣ ನಮ್ಮ ಮಕ್ಕಳಲ್ಲಿ ಒಬ್ಬರು ನೋಡಿ ಇನ್ನೊಬ್ರು ಬೆಳಿಬಾರ್ದು ಅಂತೇಳಿ ನಾವು ನಮ್ಮ ಆಡಳಿತದ SDMC ಸದಸ್ಯರು ಮತ್ತು ಅಧ್ಯಕ್ಷರು ನಮ್ಮ ಪಂಚಾಯತಿ ಸಂಯುಕ್ತಾಶ್ರಯದಲ್ಲಿ ಒಂದು ತಂದೆ ತಾಯಿ ಅದ್ರ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಟೀಚರ್ಸ್ ಕಡೆಯಿಂದ ಅವ್ರಿಗೆ ಒಳ್ಳೆ ತರ ಕೌನ್ಸಿಲಿಂಗ್ ಮಾಡಿಸಿ ಅದರಿಂದ ಮಕ್ಕಳನ್ನ ಹೊರಗೆ ತರುವಂತ ಪ್ರಯತ್ನವನ್ನು ಮಾಡಿದೀವಿ. ಆಮೇಲೆ ಎರಡನೇದು ಮಕ್ಕಳಿಗೆ ದೈಹಿಕ ಮಾನಸಿಕ ಶಿಕ್ಷಣದ ಕುರಿತಾಗಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವರಿಕೆ ಮಾಡಿ ದೈಹಿಕ ಮತ್ತು ಮಾನಸಿಕ ಶಿಕ್ಷಣ ಕುರಿತಾಗಿ ಒಂದು ಚಿಂತನ ಮಂಥನ ಅಂತ ಕಾರ್ಯಕ್ರಮವನ್ನು ನಾವು ನಮ್ಮ ಸ್ಕೂಲಲ್ಲಿ ಮಾಡಿದೀವಿ. ಆಮೇಲೆ ಒಳ್ಳೆ ವಿದ್ಯಾರ್ಥಿಗಳು ಇರುವಂತವರಿಗೆ ಮುಂದಿನ ಹೆಚ್ಚಿನ ಶಿಕ್ಷಣಕ್ಕೆ ನಮ್ಮ SDMC ಸದಸ್ಯರು ಮತ್ತು ಊರಿನ ಹಿರಿಯರ ಸಮ್ಮುಖದಲ್ಲಿ ಅವರಿಗೆ ಒಳ್ಳೆ ಮಾರ್ಗದರ್ಶನ ನಾವು ನೀಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಸರಿ ಸರ್, ಇಷ್ಟೆಲ್ಲ ನಿಮ್ಮ ಅಧಿಕಾರ ಅವಧಿಯಲ್ಲಿ ತಾವು ಮಾಡಿದ್ದೀರಾ ಮಕ್ಕಳ ಶಿಕ್ಷಣ ಬಗ್ಗೆ. ಸೊ ಅದೇ ರೀತಿಯಾಗಿ ನಿಮ್ಮ ಗ್ರಾಮದ ಮತ್ತು ವಾರ್ಡಿನ ಜನರ ಆರೋಗ್ಯದ ಬಗ್ಗೆ ನಿಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು ಸರ್? ಬೈ ಪ್ರೊಫೆಷನಲ್ ನಾನು ಡಾಕ್ಟರ್ ಆಗಿರೋದ್ರಿಂದ ಇಲ್ಲಿ ಸಮಸ್ಯೆಗಳು ಕಂಡು ಬರ್ತಾ ಇರೋದು ನಾರ್ಮಲ್ ಆಗಿ ಆತರ ಮೇಜರ್ ಯಾವುದೇ ತರ ಡಿಸಾರ್ಡರ್ಸ್ ಇಲ್ಲ. ಆಮೇಲೆ ಒಂದು ಉದ್ಯೋಗ ಬೈ ಪ್ರೊಫೆಷನಲ್ ವರ್ಕ್ ಪ್ರಕಾರ ಅವ್ರಿಗೆ
ಇಲ್ಲಿ ಯಾವ ತರ ಆಗ್ತಾ ಇರೋದು ಆಕ್ಯುಪೇಷನಲ್ ಡಿಸಾರ್ಡರ್ ಅಂತಾರ ಆ ತರ ಕಾಯಿಲೆಗಳು ಜಾಸ್ತಿ ಕಂಡು ಬರೋದ್ರಿಂದ ಅವ್ರಿಗೆ ನಾವು ಮನವರಿಕೆ ಮಾಡಿಕೊಟ್ಟಿದೀವಿ. ಫಾರ್ ಎಕ್ಸಾಂಪಲ್ ಕುಷ್ಠ ರೋಗದ ಒಂದ್ 2 ತರ ಪೇಷಂಟ್ ನಮ್ಮ ಊರಲ್ಲಿ ಸಿಕ್ಕಿದ್ವಿ ನಮಗೆ. ನಾನು ಕನ್ಸರ್ನ್ PHC ಗೆ ಅದರ ಬಗ್ಗೆ ವಿಷಯ ತಿಳಿಸಿ ಅದಕ್ಕ ಸರಿಯಾಗಿ ಆಶಾ ಕಾರ್ಯಕರ್ತರು ಮತ್ತು PHC ಸೆಂಟ್ರಲ್ ಕುಷ್ಠ ರೋಗದ ವಾರ್ಡ್ನವರು ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಸರಿಯಾಗಿ ಫಾಲೋ ಅಪ್ ಮಾಡಿ 2 ಜನರಿಗೆ ನಾವು ಕುಷ್ಠ ರೋಗದ ಡಿಟೆಕ್ಟ್ ಮಾಡಿ ಟ್ಯಾಬ್ಲೆಟ್ ಎಲ್ಲ ಕೊಡಿಸಿ ಕ್ಯೂರ್ ಮಾಡಿದ್ವಿ. ಆಮೇಲೆ TB ಇರುವಂತ ಅಂದ್ರೆ ಸಾಂಕ್ರಾಮಿಕ ರೋಗಗಳು ಇರುವಂತ ಇಲ್ಲಿ ರೋಗಿಗಳಿಗೆ ನಮ್ಮ ಊರಲ್ಲಿ ಸರಿಯಾಗಿ ಅದ್ರ ಫಾಲೋ ಅಪ್ ಅದ್ರ ಬಗ್ಗೆ ಪೌಷ್ಟಿಕಾಂಶದ ಕುರಿತಾಗಿ ಎಲ್ಲ ನಾವು ಮನವರಿಕೆ ಮಾಡಿ, ಆಮೇಲೆ ಜನರ ಜೊತೆ ಅವ್ರು ಯಾವ ತರ ಮಿಂಗಲ್ ಆಗ್ಬೇಕು, ಯಾವ ತರ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು, ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ನಾವು ತಿಳುವಳಿಕೆ ಕೊಟ್ಟು ಅವ್ರ ಆರೋಗ್ಯವನ್ನು ಸುಧಾರಿಸಿದೀನಿ ಅಂತ ಹೇಳಿಕ್ ಒಂದ್ ಹೆಮ್ಮೆ ಇದೆ ನಮ್ಮೂರಲ್ಲಿ. ಸರಿ ಸರ್, ಒಳ್ಳೇದಾಗಿ ತಾವು ಕೆಲಸ ಮಾಡಿದ್ದೀರಿ. ಸರಿ ಸರ್. ಸರ್, ಮುಂಬರುವ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರದ ಒಂದು ಆದೇಶ ಮತ್ತು ನಿರ್ಧಾರ ಪ್ರಕಾರ 1 ಗ್ರಾಮ 1 ಚಿಹ್ನೆ ಸರ್, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್? ಇದು ಗ್ರಾಮೀಣ ಮಟ್ಟದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಕಂಡು ಬರೋದು ಸಹಜ. ಇದು ಆರ್ಥಿಕವಾಗಿ ಒಂದು ಚುನಾವಣೆ ಆಯೋಗಕ್ಕೆ ಒಳ್ಳೆಯದು. ದೇಶಕ್ಕೆ ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಒಳ್ಳೆ ಸಹಕಾರವನ್ನು ನೀಡುತ್ತೆ. ಆದ್ರೆ ಇಲ್ಲಿ ಇರುವಂತ ವಾತಾವರಣದಲ್ಲಿ ನಾವು ಪ್ರೀವಿಯಸ್ ಏನ್ ಪಾರ್ಟಿ ಬೇಸ್ಡ್ ಏನ್ ಮಾಡ್ತೀವಿ ಅದೇ ತರ ಮಾಡೋದು ಉತ್ತಮ ಅನ್ಸುತ್ತೆ. ನನ್ನ ವೈಯಕ್ತಿಕ ಪರ್ಸನಲ್ ಅಭಿಪ್ರಾಯ. ನಿಮ್ಮ ಒಪಿನಿಯನ್ ಇದೆ ಯಾವ ರೀತಿ ಅಂದ್ರೆ ಹೋದ್ ಚುನಾವಣೆ ಪ್ರಕಾರ ನಡೀಬೇಕು, ಮುಂಬರುವ ಚುನಾವಣೆ ಪಕ್ಷಾಂತರ ನಡೀಬೇಕು ಸರ್? ಇದು ಪಕ್ಷಾಂತರ ಆದ್ರೆ ಚಲೋ, ಒಂದು ಸಾಮರಸ್ಯ ಉಳಿತದೆ ಗ್ರಾಮೀಣ ಮಟ್ಟದಲ್ಲಿ ಅಂತ ನನ್ನ ವಿಚಾರ. ಓಕೆ ಸರಿ ಸರ್. ಸರ್, ಇವಾಗ ನಿಮ್ಮ ರಾಜಕಾರಣದ ಜೀವನದ ಬಗ್ಗೆ ತಾವೆಲ್ಲ ಹೇಳ್ಕೊಂಡ್ರಿ. ಈ ರಾಜಕಾರಣದಲ್ಲಿ ತಾವು ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ? ನಾನು ಆಕ್ಚುಲಿ ಬೈ ಪೀಪಲ್ ಎಲೆಕ್ಟೆಡ್ ಅಂತ ಹೇಳ್ಬೋದು. ಇದಕ್ಕೆ ನಮ್ಮ ಅಣ್ಣನ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ, ಆಮೇಲೆ ಜನರ ಪ್ರೀತಿ ಕಾಳಜಿ, ಅವ್ರ ಜೊತೆ ನಾನು ನಡ್ಕೊಳ್ಳುವಂತ ಒಂದು ನನ್ನ ಗುಣಗಳು ಜನರಿಂದಾನೇ ನಾನು ಅವನೇ ಎಲೆಕ್ಟೆಡ್ ಮಾಡಿ ಅಂತ ಹೇಳಿ ನನ್ನ ತಗೊಂಡ್ಬಂದಿರೋ. ಎಷ್ಟು ವರ್ಷ ಆಯ್ತು ಸರ್ ಈ ರಾಜಕಾರಣದಲ್ಲಿ? ನಾನು ಈಗ ಸಕ್ರಿಯವಾಗಿ 5 ವರ್ಷ ನಂದು ಪ್ರಾಥಮಿಕ ಪಂಚಾಯತಿ ಸದಸ್ಯತ್ವವನ್ನು ಅವಧಿ ಮುಗಿಸಿದ್ದೇನೆ ಜಸ್ಟ್ ಮಾಡಿದ್ದೀರಾ ಸರ್? ಈ ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ಸರ್? ಒಂದು ಸೇವಾ ಭಾವನೆ, ಅದು ಆರೋಗ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಕೃಷಿ ಕ್ಷೇತ್ರದಲ್ಲಿ ಆಗಿರ್ಬೋದು, ಆಮೇಲೆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿರುವಂತಹ ಒಂದಷ್ಟು ಸಿದ್ಧಾಂತಗಳನ್ನ ನಂಬಿ ನಾನು ಬಂದಿರೋದು ಒಂದು ಸೇವೆ ಅಂತ ತಾವು ಬಂದಿರೋದು. ಸರಿ ಸರ್. ಸರ್, ಮುಂಬರುವ ಚುನಾವಣೆಯಲ್ಲಿ ನಿಮ್ಮ ಗ್ರಾಮದ ಜನಗಳ ಬೇಡಿಕೆ ಕೂಡ ಇದೆ. ನಿಮ್ಮನ್ನ ಈ ಒಂದು ಅಭಿವೃದ್ಧಿ ಕೆಲಸಗಳನ್ನು ಡೆವಲಪ್ಮೆಂಟ್ ಗಳನ್ನು ಏನ್ ಮಾಡಿದಿರಲ್ಲ ಅಚ್ಚುಮೆಚ್ಚು ಪಟ್ಟಾಗಿ ಜನಗಳೊಂದು ಬೇಡಿಕೆ ಮತ್ತು ಅಭಿಪ್ರಾಯ ಕೂಡ ಇದೆ. ಸೊ ಮುಂಬರುವ ಚುನಾವಣೆಗೆ ನಿಮ್ಮನ್ನ ಆಯ್ಕೆ ಮಾಡಿ ನಿಮ್ಮನ್ನೇ ಆರಿಸುತ್ತಿರುವಂತ ಕೂಡ ಬೇಡಿಕೆ ಅಭಿಪ್ರಾಯ ಇದೆ. ಸೊ ನಿಮ್ಮ ಒಂದು ಅಭಿಪ್ರಾಯ ಏನಿದೆ? ತಾವು ಮುಂಬರುವ ಚುನಾವಣೆಯಲ್ಲಿ ಭಾಗಿಯಾಗ್ತಿದ್ದೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತಿದ್ದೀರಾ? ನಾನು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಮ್ಮ ಊರಿನ ಮುಖಂಡರು ಯಾವ ತರ ನನ್ಗೆ ಗೈಡೆನ್ಸ್ ಮಾಡ್ತಾರೆ, ಅವ್ರ ಒಂದು ಮನೋ ಆಶಯ ತಕ್ಕಂಗೆ ನಾನು ನಡ್ಕೊಳಕ್ ಇಷ್ಟಪಡ್ತೀನಿ. ನಾನು ವೈಯಕ್ತಿಕವಾಗಿ ನಾನು ಕಂಟೆಸ್ಟ್ ಮಾಡ್ಲೇಬೇಕು ಆ ತರ ಏನಿಲ್ಲ. ನನ್ನಿಂದ ನಮ್ಮ ಊರಿಗೆ ಇನ್ನೂ ಒಳ್ಳೇದಾಗುವಂತದ್ದು ವಿಚಾರ ನಮ್ಮ ಊರನ್ನ ಹಿರಿಯರು ಕಂಡು ಬಂದ್ರೆ ಅವರು ನನಗೆ ಪ್ರಯತ್ನ ಮಾಡಿ ಇನ್ನೊಮ್ಮೆ ಅವಕಾಶ ಕೊಟ್ರೆ ನಾನು ಭಾಗವಹಿಸ್ತೇನೆ ಅಂತ ಹೇಳ್ಬೋದು. ಭಾಗವಹಿಸ್ಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್. ಸರ್, ನಿಮ್ಮನ್ನ ಆರಿಸಿದಂತ ನಿಮ್ಮ ಜನ ಪ್ರೇಮಿಗಳಿಗೆ, ನಿಮ್ಮ ಗ್ರಾಮಸ್ಥರಾಗಿರ್ಬೋದು, ವಾರ್ಡಿನ ಜನರಾಗಿರ್ಬೋದು, ಅವರಿಗೆ ನಿಮ್ಮ ಒಂದು ಹೃದಯದ ಮಾತು ಹೇಳಿಕ್ಕೆ ಏನ್ ಇಷ್ಟಪಡ್ತಿದ್ದೀರಾ? ಯಾವುದೇ ಒಂದು ಸರ್ಕಾರಿ ಯೋಜನೆಗಳು ಬಂದಾಗ ನಾವು ನಮ್ಮ ವೈಯಕ್ತಿಕ ದ್ವೇಷಗಳನ್ನು ಬಿಟ್ಟು ಸಾರ್ವಜನಿಕ ಒಂದು ಹಣದ ಒಂದು ಉಪಯೋಗವನ್ನು ನಾವು ಒಳ್ಳೆ ಉದ್ದೇಶದಿಂದ ನಾವು ಸಹಕಾರದಿಂದ ಅದನ್ನ ಮಾಡ್ಕೊಂಡಿದ್ದೆ ಆದ್ರೆ ನಮ್ಮ ದೇಶ ಆದಷ್ಟು ಬೇಗ ಅಭಿವೃದ್ಧಿ ಆಗುತ್ತೆ. ಮತ್ ನಮಗೆ ಅದರಿಂದ ಪ್ರತಿಯೊಬ್ಬರಿಗೂ ಒಂದಿಲ್ಲ ಒಂದು ರೀತಿಯಿಂದ ಅದರಿಂದ ನಮಗೆ ಸಾರ್ವಜನಿಕವಾಗಿ ಎಲ್ಲರಿಗೂ ಅದರಿಂದ ಉಪಯೋಗ ಆಗುತ್ತೆ. ಯಾವುದೇ ಒಂದು ಯೋಜನೆಗಳನ್ನು ಸರ್ಕಾರ ಇಂಪ್ಲಿಮೆಂಟ್ ಮಾಡಿದ್ರೆ ಅದ್ರ ಉದ್ದೇಶ ಏನಿರುತ್ತೆ, ಸಾರ್ವಜನಿಕವಾಗಿ ಒಳ್ಳೇದಾಗ್ಬೇಕಂತ ಇರುತ್ತೆ. ಇಲ್ಲಿ ನಮ್ಮ ವೈಯಕ್ತಿಕ ದ್ವೇಷಕ್ಕೆ ಅದನ್ನ ನಾವು ಹೆಪ್ಪೆಸಾರ್ಡ್ ಮಾಡೋದ್ರಿಂದ ಅದು ತೊಂದರೆ ಆಗೋದೇ ನಮ್ಮ ಊರಿನ ಒಂದು ಬೆಳವಣಿಗೆ ಹಂತಕ್ಕೆ ಅದು ತೊಂದರೆ ಆಗುತ್ತೆ ಅಂತ ನನ್ನ ಇಚ್ಛೆ. ಇಷ್ಟಪಡ್ತಿದ್ದೀರಾ? ಅದಕ್ಕೆ ಎಲ್ಲರೂ ಸಹಕಾರ ಕೊಟ್ಟು ನನಗೆ ಪ್ರಪ್ರಥಮವಾಗಿ ನನಗೆ 5 ವರ್ಷ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮತ್ತೆ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ ನಮ್ಮ ಊರಿನ ಗುರು ಹಿರಿಯರು, ಆಮೇಲೆ ನನ್ನ ಸಹೋದರ, ಹಾಗೆ ನನ್ನ ಆರಿಸ್ತಂದಂತ ಎಲ್ಲ ನನ್ನ ಊರಿನ ಹಿತೈಷಿಗಳಿಗೆ ಮೊದಲು ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಎರಡನೇದಾಗಿ ನನಗೆ ಇನ್ನೂ ಒಂದು ಸಾರಿ ಅವಕಾಶಗಳನ್ನು ಕೊಟ್ರೆ ನೀವು ನಿಮ್ಮ ಒಂದು ಮನೋ ಇಚ್ಛೆಗೆ ತಕ್ಕಂಗೆ ಕೆಲಸ ಮಾಡ್ಲಿಕ್ಕೆ ಇನ್ನೂ ಹೆಚ್ಚಿನ ಪ್ರಯತ್ನವನ್ನು ನಾನು ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಇನ್ನೂ ಒಂದಷ್ಟು ವಿಚಾರಗಳಿದ್ದು, ಒಂದು ಪರಿಸರ ಸಂರಕ್ಷಣೆ ಕುರಿತಾಗಿ ಒಂದಷ್ಟು ಕಾರ್ಯಗಳನ್ನೆಲ್ಲ ಮಾಡ್ಬೇಕಂತ ವಿಚಾರ ಇತ್ತು. ಪರ್ಸನಲ್ ಆಗಿ ವೈಯಕ್ತಿಕ ಒತ್ತಡದ ಕೆಲಸದ ಕಾರ್ಯ ನಿಮಿತ್ತ ಅವೆಲ್ಲ ಮಾಡ್ಲಿಕ್ಕಾಗಿಲ್ಲ. ನಾನ್ ಮೆಂಬರ್ ಇರ್ಲಿ ಇಲ್ಲದೆ ಇರ್ಲಿ ಆ ಕೆಲಸಗಳನ್ನು ಸಾರ್ವಜನಿಕವಾಗಿ ಪರಿಸರ ಸಂರಕ್ಷಣೆ ಕುರಿತಾಗಿ, ಆರೋಗ್ಯ ಕುರಿತಾಗಿ ಕಾಳಜಿ ವಹಿಸುವಂತ ಒಂದಷ್ಟು
ನನ್ನ ವಿಚಾರಗಳಿದೆ, ರೋಟರಿ ಕ್ಲಬ್ ಆಗಿರ್ಬೋದು, ಇವೆಲ್ಲ ಸಂಯೋಗದೊಂದಿಗೆ ಒಂದಷ್ಟು ಯೋಜನೆಗಳನ್ನ ನಾನು ಇಂಪ್ಲಿಮೆಂಟ್ ಮಾಡಬೇಕು. ಗ್ರಾಮ ಪಂಚಾಯತಿ ಸಹಕಾರದೊಂದಿಗೆನೆ ಅವನು ನಾನು ಮೆಂಬರ್ ಆದ್ರೂ ಮಾಡ್ತೀನಿ, ಆಗದೇ ಇದ್ರೂ ಮಾಡ್ತೀನಿ ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ನನಗೆ 5 ವರ್ಷ ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಊರಿನ ಪ್ರತಿಯೊಬ್ಬ ಜನರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಇಲ್ಲಿವರೆಗೂ ನಿಮ್ಮ ಸಮಯ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ಗೆ ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್.